ಓಂ ನಮಃ ಶಿವಾಯ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಮೂಲಕ ನಮ್ಮನೇಲಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನದ ಮೇಲೆ ಮನೇನ ಶುಚಿ ಮಾಡಿ ತೋರಣ ಕಟ್ಟಿ ಪೂಜೆ ಶುರು ಮಾಡಿದೆ. ನಾವು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನು ಮಾಡ್ತೀವಿ. ಹಾಗೆ ಹೀಗೆ ನನಗೆ ಮಾವಿನಕಾಯಿ ಸಿಕ್ತು. ಮರದಲ್ಲಿ ಹೇಳ್ತಾರೆ ಶಿವರಾತ್ರಿಗೆ ಸೀಳಕಾಯಿ, ಯುಗಾದಿಗೆ ಹೋಳ್ಕಾಯಿ ಅನ್ನೋ ಹಾಗೆ ಆ ಮಾವಿನಕಾಯಲ್ಲೇ ತೋರಣ ಕಟ್ಟಿದೆ. ನಂತರ ಅಭಿಷೇಕಕ್ಕೆಲ್ಲ ಸಾಮಗ್ರಿಗಳನ್ನ ಜೋಡಿಸ್ಕೊಂಡೆ. 5 ಸಲ ಅಭಿಷೇಕ ಮಾಡೋದ್ರಿಂದ 5 ಥರ ಫಲಗಳು, 5 ಥರ ಪುಷ್ಪಗಳು ಹಾಗೂ ಪಂಚಾಮೃತಗಳನ್ನ ಆದ್ಯ ಭಾದ್ಯದಿಂದ ಜೋಡಿಸಿಟ್ಕೊಂಡೆ. ನಂತರ ನಮ್ಮ ಮನೇಲಿ ಇದ್ದಂತೆಲ್ಲ ದೇವರ ವಿಗ್ರಹಗಳನ್ನ ಕೂಡ ನಾನು ಅಭಿಷೇಕಕ್ಕೆ ಜೋಡಿಸಿಟ್ಕೊಂಡೆ. ಎಲ್ಲರೂ ಮಾಡೋ ರೀತಿ ಹಾಗೆಯೇ ನಾನು ಮೊದಲನೇದಾಗಿ ತಣ್ಣೀರಿನಲ್ಲಿ ಅಭಿಷೇಕ ಒಂದೊಂದಾಗಿ ಈ ರೀತಿ ಅಭಿಷೇಕನ 5 ಸಲ ಮಾಡ್ತೀವಿ. ಮೊದಲನೇದಾಗಿ ತಣ್ಣೀರನ್ನು ಹಾಕ್ತೀವಿ ನಮ್ಮ ಇಷ್ಟಲಿಂಗಕ್ಕೆ. ನಂತರ ಹಾಲು, ತುಪ್ಪ, ಮೊಸರು ನಾನು ಎಲ್ಲದನ್ನು ಒಂದರಲ್ಲೇ ಕೂಡ ಹಾಕಿಟ್ಕೊಂಡಿದ್ದೆ. ಅದಾದ ನಂತರ ಬಿಸಿ ನೀರಲ್ಲಿ ಒಮ್ಮೆ ಅಭಿಷೇಕ ಮಾಡ್ತೀವಿ. ನಂತರ ವಿಭೂತಿ, ಗಂಧ, ಹಾಗೆ 5 ವಿಧವಾದಂಥ ಪುಷ್ಪಗಳಿಂದ ನಮ್ಮ ಲಿಂಗವನ್ನು ಅಲಂಕರಿಸಿ ಷೋಡೋಪಚಾರದಿಂದ ಪೂಜೆ ಮಾಡ್ತೀವಿ. ಇದನ್ನು ಮಾಡುವಾಗ ಏಕಾಗ್ರತೆಯಿಂದ ಶಿವನ ಕಡೆ ನಮ್ಮ ಚಿತ್ತವನ್ನು ಇಟ್ಟು ಶಿವಲಿಂಗವನ್ನು ನೋಡುತ್ತಾ ಓಂ ನಮಃ ಶಿವಾಯ ಎಂದು ಪಠಿಸುತ್ತಾ ಪೂಜೆ ಮಾಡ್ತೀವಿ. ಹೂಗಳನ್ನೆಲ್ಲ ಏರ್ಸಾಗಿ ಮೇಲೆ ಊದುಬತ್ತಿಯಿಂದ ಬೆಳಗ್ತೀವಿ. ಹಾಗೆ ಘಂಟಾನಾದವನ್ನು ಕೂಡ ಮಾಡ್ತೀವಿ. ಇದು ಉತ್ರಾಣಿ ಕಡ್ಡಿಯ ದೀಪದ ಬತ್ತಿ. ಉತ್ರಾಣಿ ಕಡ್ಡಿಯಲ್ಲಿ ಹತ್ತಿನ ಹೊಸೆದು ಅದನ್ನು ತುಪ್ಪದಲ್ಲಿ ಅದ್ದಿ ಆ ಕಡ್ಡಿಯಿಂದ ನಾವು ದೀಪವನ್ನು ಬೆಳಗ್ತೇವೆ. ಹೀಗೆ ಒಂದೊಂದಾಗೇ ಬೆಳಗ್ತಾ ಶಿವನಿಗೆ ಯಾವುದು ಬೇಡ ಅಂತ ಬಿಟ್ಟಿರ್ತಾರೋ ಅದು ಬಹಳ ಇಷ್ಟ ಆಗುತ್ತೆ. ದತ್ತೂರಿ ಹೂ ಇರ್ಬೋದು, ಎಕ್ಕದ ಹೂ ಇರ್ಬೋದು, ಈ ಉತ್ರಾಣಿ ಕಡ್ಡಿ ಇರ್ಬೋದು, ಇದೆಲ್ಲ ಶಿವನಿಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಶಿವನಿಗೆ ಪೂಜಿಸ್ತೀವಿ. ನಂತರ ನಾನಿಲ್ಲಿ 5 ಥರ ಅಂತ ಹಣ್ಣುಗಳನ್ನ ತಗೊಂಡು ನೈವೇದ್ಯ ಮಾಡ್ತಾಯಿದ್ದೀನಿ. ಇದರ ನಂತರ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನೈವೇದ್ಯ ಕೊಡ್ತಾಯಿದ್ದೀನಿ. ಇದನ್ನೆಲ್ಲ ಆಮೇಲಿಂದ ನಾವು ಪ್ರಸಾದದ ರೀತಿಯಲ್ಲಿ ತಗೊಳ್ತೀವಿ. ನೋಡಿ, ಅದನ್ನು ಹಾಕೋದಕ್ಕೋಸ್ಕರ ನಾನು ಇನ್ನೊಂದು ಬೊಗಣಿನ ಇಟ್ಕೊಂಡಿದ್ದೀನಿ. ಈ ರೀತಿ ಹಾಕಿ ಮೇಲೆ ತಾಂಬೂಲ ತೋರಿಸ್ತೀವಿ, ದಕ್ಷಿಣೆ ತೋರಿಸ್ತೀವಿ, ಕರ್ಪೂರ ಹಾಗೂ ತುಪ್ಪದ ದೀಪವನ್ನು ಬೆಳಗಿ ನಾವು ಮನಸಂಕಲ್ಪವನ್ನು ಪೂಜಿಸ್ತಾ ಈಡೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗೆ 5 ಬಾರಿ ಓಂ ನಮಃ ಶಿವಾಯ ಅಂತೂ ಅದು ನಾವು ಹೇಗೆ ಪ್ರದಕ್ಷಿಣೆಕಾರವಾಗಿ ದೇವಸ್ಥಾನದಲ್ಲಿ ಹಾಕ್ತೀವೋ ಹಾಗೆ ನಮ್ಮ ಕೈಯಲ್ಲಿರುವಂಥ ಶಿವನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವ ರೀತಿ. ನೋಡಿ, ಈಗ ನಾನು ತುಪ್ಪದ ದೀಪನ ಬೆಳಗ್ತಾ ಇದ್ದೀನಿ. ನಂತರ ನನ್ನ ಮಗನೂ ಕೂಡ ಶಿವಪೂಜೆಗೆ ಕೂತ. ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಹಾಗಾಗಿ ಫೋಟೋ ಕ್ಲಿಪ್ಸ್ನ ಹಾಕ್ತಾಯಿದ್ದೀನಿ. ಇದು ಅಭಿಷೇಕದ ನಂತರ ಮನೆಯಲ್ಲಿರುವಂಥ ದೇವರಿಗೆ ಪೂಜೆ ಮಾಡಿದ್ವಿ. ಇದು ನೋಡಿ, ನಾಗಲಿಂಗ ಪುಷ್ಪ. ಹೇಳಿದ ಹಾಗೇ ನಾಗ ಹೆಡೆಯಲ್ಲಿ ಪುಷ್ಪ ಶಿವಲಿಂಗ ಇದೆ. ತುಂಬ ಸುಗಂಧ ಭರಿತ. ಅದು ಶಿವನಿಗೆ ಇಷ್ಟ ಅಂತ ನಮ್ಮ ಅದೃಷ್ಟಕ್ಕೆ ಅದು ಸಿಕ್ತು. ಹಾಗಾಗಿ ಅದನ್ನೇರಿಸಿ ಆಮೇಲೆ ಇಲ್ಲಿ
ನಮ್ಮನೆ ಶಿವರಾತ್ರಿ ಹಬ್ಬನ ಮುಗಿಸಿದ್ವಿ. ಧನ್ಯವಾದ.